ನಾವು ಗಾಯತ್ರಿ ಸ್ತ್ರೀ ಶಕ್ತಿ ಸಂಘ ಮತ್ತು ಚೈತನ್ಯ ಸಂಘದ ವತಿಯಿಂದ ಹುಬ್ಬಳ್ಳಿ ತಾಲೂಕು ಸುಳ್ಳ ಗ್ರಾಮದಿಂದ ಬಂದಿದ್ದೇವೆ. ಇಲ್ಲಿ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ವತಿಯಿಂದ ಸ್ಪೆಷಲ್ ಆಗಿ ನಾಗರ ಪಂಚಮಿ ಸ್ಪೆಷಲ್ ಆಗಿ ನಮ್ಮೆಲ್ಲರನ್ನ ಇಲ್ಲಿ ಆಹ್ವಾನ ಮಾಡಿ ನಮ್ಮಲ್ಲಿರುವಂತ ಏನು ಒಂದು ನಾವು ಅಡಿಗೆ ಆಗಿರ್ಬೋದು, ಉಂಡಿ ಆಗಿರ್ಬೋದು, ನೆಲ ಏನದಲ್ಲ ಪ್ರದರ್ಶನವನ್ನ ಮಾಡಿ ಇಲ್ಲೇ ಬಂದು ಎಲ್ಲರೂ ಊಟವನ್ನ ಕೂಡ ಮಾಡ್ತಾ ಇದ್ದಾರೆ. ನಾವು ಕೂಡ ಇಲ್ಲೇ ಹೆಂಗಂದ್ರೆ ಒಂದು ಥಾಲಿಪೆಟ್ಟು ಮತ್ತು ಅದರ ಜೊತೆ ಬಡದು ವಡೆ ಅಲ್ಲಿ ಏನು ಮಾಡ್ತಾರೆ ಅದನ್ನ ಅವ್ರಿಗೆ ಕೊಡ್ತಾ ಇದ್ದೇವಿ. ಅದೇ ರೀತಿಯಾಗಿ ಎಲ್ಲಾ ತರದ ಪದಾರ್ಥಗಳನ್ನು ಕೂಡ ಇಲ್ಲಿ ಚಟ್ನಿ ಆಗಿರ್ಬೋದು, ಶೇಂಗಾ ಚಟ್ನಿ ಆಗಿರ್ಬೋದು, ಕೆಂಪು ಖಾರ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಮತ್ತೆ ರೊಟ್ಟಿ ಪಲ್ಯ ಬೇರೆಯವರೆಲ್ಲ ಕೂಡ ತಮ್ಮ ಹಳ್ಳಿಯಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾವು ಇಲ್ಲೇ ಬಿಸಿ ಬಿಸಿಯಾಗಿ ಅವರಿಗೆ ರೆಡಿ ಮಾಡಿ ಕೊಡ್ತಾ ಇದ್ದೇವೆ. ನಿಜವಾಗ್ಲೂ ನಾವು ಜಿಲ್ಲಾ ಪಂಚಾಯತಿ ಅವರಿಗೆ ನಮ್ಮೆಲ್ಲ ಸಂಘದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ಇಲ್ಲಿ ನಾವು ಮಾಡ್ತಕ್ಕಂಥ ಇವು ಪದಾರ್ಥಗಳಿವು ಮನೆಯೊಳಗನ ನಾವು ಮಾಡ್ತಕ್ಕಂಥ ಪದಾರ್ಥಗಳು ಇವನ್ನ ನಾವು ಮಾಡಿ ಇಲ್ಲಿ ಮಾರ್ಕೆಟ್ ಮಾಡೋದ್ರಿಂದ ನಮ್ಗೆ ಈ ಸಿಟಿಯವರು ಎಲ್ಲ ಕಡೆ ಬೇರೆ ಕಡೆ ಅಂಗಡಿ ಒಳಗೆ ಮಾರಕ್ ಹೋಗ್ತಾರೆ ಸರ್. ಹಳ್ಳಿ ಒಳಗೆ ಮಾಡ್ಯಾರ ಅಂತಂದ್ರೆ ಇಲ್ಲಿನೂ ಮತ್ತೆ ಭಾಳ ಇಷ್ಟಪಟ್ಟು ತಗೊಂಡ್ ಹೋಗ್ತಾರೆ ಸರ್. ಹಂಗಾಗಿ ಮಾಡೋದ್ರಿಂದ ಭಾಳ ಅನುಕೂಲ ಆಕೈತೆ ಸರ್. ಭಾಳ ಈ ಉದ್ಯೋಗನ ಭಾಳ ನಮ್ಗೆ ನಾಗರ ಪಂಚಮಿ ಸಲುವಾಗಿ ನಾವು ನವಣಕ್ಕಿ ಚಕ್ಲಿ, ಸಾವಕ್ಕಿ ನಿಪ್ಪಟ್ಟು, 9 ಥರದ ಸಿರಿಧಾನ್ಯದ ಉಂಡಿಗಳನ್ನು ಕಟ್ಟಿದ್ದೇವೆ ಸರ್ ನಾವು. ಉಂಡಿ ಆಮೇಲೆ ಎಳ್ಳು ಅಲ್ಲಿ ಹಳ್ಳಿ ತರ ಹಳ್ಳನ್ನು ಹುರ್ಕೊಂಡ್ ಬಂದಿದ್ದೇವೆ ಸರ್ ನಾವು. ಆ ಥರ ಇಲ್ಲೆಲ್ಲಾರು ಬಂದು, ಯಾಕಂದ್ರೆ ಸಿಟಿ ಒಳಗೆ ಮಾಡ್ಕೊಳ್ಳೋದು ಆಗಲ್ಲ, ಹಿಂಗಾಗಿ ನಾವು ಮನೆಯೊಳಗೆ ಮಾಡಿದ್ದನ್ನ ತಂದು ಇಲ್ಲಿ ಮಾರ್ಕೆಟ್ ಮಾಡಾಕತ್ತೇವೆ ಸರ್. ಬಂದು ಎಲ್ಲಾರು ತಗೊಂಡ ಎಲ್ಲರಿಗೂ ಅನುಕೂಲ ಆಗತ್ತೆ ಸರ್. ಮಾರ್ಕೆಟ್ ನಾವು ಮಾಡ್ಕೊಳ್ಳೋದಕ್ಕೂ ಅನುಕೂಲ ಆಕತಿ, ಅವ್ರಿಗೂ ಒಂದು ಅನುಕೂಲ ಆಗತ್ತೆ. ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಕ್ಕೂಟಗಳು ಆಗಿದ್ದಾವೆ. ಈ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 8,000 ಗುಂಪುಗಳನ್ನ ನಾವು ರಚನೆ ಮಾಡಿದ್ದೇವೆ, ಮಹಿಳಾ ಗುಂಪುಗಳನ್ನ. ಆ ಮಹಿಳಾ ಗುಂಪುಗಳಲ್ಲಿ ಉತ್ಪಾದಿಸಿದ ಉತ್ಪನ್ನಗಳನ್ನ ಮಾರುಕಟ್ಟೆ ಸಲುವಾಗಿ ನಾವು ಪ್ರತಿ ಮಂತು ಮಾಸಿಕ ಸಂತೆಗಳನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಸಾರಿ ನಾವು ವಿಶೇಷವಾಗಿ ಈ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಈ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಸಿಹಿ ತಿಂಡಿಗಳನ್ನ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನ ಆಯೋಜಿಸಿದ್ದೇವೆ. ತಮ್ಗೆಲ್ಲ ಗೊತ್ತಿದ್ದಂಗೆ ಈಗ ನಮ್ಮ ಶಹರಗಳಲ್ಲಿ ಈ ಉಂಡಿಗಳ ಸವಿರುಚಿ ಸಿಕ್ಕಿಲ್ಲ. ಇನ್ನು ಗ್ರಾಮೀಣ ಭಾಗದಲ್ಲಿ ಏನು ಉಂಡಿಗಳು ಮಾಡ್ತಾ ಇದ್ದಾರೆ ಆ ಉಂಡಿಗಳನ್ನ ಇಲ್ಲಿ ಬಂದು ಮಾರಾಟ ಮಾಡಿಕೊಂಡು ಹೋಗೋದ್ರಿಂದ ತಮ್ಮ ಮನೆಗಳಲ್ಲಿ ಈ ಸಿಹಿ ತಿಂಡಿಗಳನ್ನು ಒಯ್ದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.